ನಮಸ್ಕಾರ. ವಿಘ್ನೇಶ್ವರ ಮಹಾರಾಜ್ ಕಿ ಎಸ್ ಜೋಶ್ ಇದೆ ಎಲ್ಲರಲ್ಲೂ. ಶುಭ ಸಂಜೆ. ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ವತಿಯಿಂದ ಇವತ್ತೇನು ಗಣೇಶೋತ್ಸವ ಆಚರಿಸ್ತಾ ಇದ್ದಾರೆ, ಎಲ್ಲ ಇಲ್ಲಿರುವಂಥ ಎಲ್ಲ ನಾಗರಿಕರು ಒಂದು ಕಡೆ ಸೇರುವಂತಹ ಒಂದು ಮಹಾನ್ ಕಾರ್ಯ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ಗಣೇಶೋತ್ಸವ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಚಕ್ರವರ್ತಿ ಆ್ಯಂಡ್ ಟೀಮ್ ಎಲ್ಲರೂ. ಮೊದಲನೇದಾಗಿ ನಾನು ಮೂಲತಃ ಕುಣಿಗಲಿಂದ ಹುಟ್ಟಿ ಬೆಳೀತಾ ಇರಬೇಕಾದ್ರೆ ನಮಗಲ್ಲೂ ಒಂದು ಪ್ರತೀತಿ ಇತ್ತು, ಎಲ್ಲ ಯೂತ್ಸ್ ಸೇರಿಕೊಂಡು ಗಣಪತಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಅಂದರೆ ಆ ಗಣಪತಿ ಇಷ್ಟೊಂದು ಅರ್ಧ ಅಡಿ ಗಣಪತಿ ಇಡೋದ್ರಿಂದ ಒಂದು ಅರ್ಧ ಅಡಿ ಗಣಪತಿ ಇಡೋದ್ರಿಂದ 11 ಅಡಿ ಗಣಪತಿ ಇಡೋವರೆಗೂ 11 ವರ್ಷ ಸತತವಾಗಿ ಎಲ್ಲ ಯೂತ್ಸ್ ಸೇರ್ಕೊಂಡು ಇಡ್ತಾ ಇದ್ವಿ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಆ 11 ವರ್ಷದ ಜರ್ನಿ ಏನಿದೆ ನಾವು ಕಲೆಕ್ಷನ್ ಮಾಡ್ತಾ ಇದ್ದಿದ್ದು ಅದೊಂದು ತುಂಬ ನಿಷ್ಠೆಯಿಂದ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ವಿ. ಬಿಕಾಸ್ ಗಣಪತಿ ಈಸ್ ಒನ್ ಗಾಡ್ ವಿಚ್ ಇಸ್ ಲವ್ಡ್ ಬೈ ಎವ್ರಿಬಡಿ. ಎಲ್ಲರೂ ಇಷ್ಟಪಡೋವಂಥ ದೇವರು ಗಣಪತಿ. ಅದು ಚಿಕ್ಕ ಮಕ್ಕಳಿಂದ ಆಗ್ಬೋದು, ದೊಡ್ಡವರಾಗ್ಬೋದು, ಎಲ್ಲ ವರ್ಗದವರು ಇಷ್ಟಪಡುವಂಥ ಮತ್ತು ತುಂಬ ಸತ್ಯ ಇರೋವಂಥ ದೇವರು ಗಣಪತಿ. ಬಹುಶಃ ಇವತ್ತೊಂದಷ್ಟು ಇಡೀ ಕನ್ನಡ ಜನತೆಗೆ ರಂಜಿಸೋಕ್ಕೆ ಒಂದಷ್ಟು ಶಕ್ತಿ ಆಗ್ತಾ ಇದೆ ಅಂತಂದರೆ ಬಹುಶಃ ಅವಾಗ ಮಾಡೋದಂಥ ಈ ಥರ ಎಲ್ಲ ಮಾಡೋದಂಥ ಕಾರ್ಯಕ್ರಮಗಳು ಒಂದು ಡಿಪೆಂಡೆನ್ಸಿ ಮತ್ತು ಒಂದೊಂದು ಏನೇನೋ ಕಲಿಸ್ತು. ಆವಾಗ ಗೊತ್ತಾಗ್ತಾ ಇರಲಿಲ್ಲ, ಆ ಏಜಲ್ಲಿ ಅವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಅದು ಹೆಂಗೆ ಸಂಘಟನೆ ಮಾಡ್ತಿದ್ವಿ, ಅದು ಹೆಂಗೆ ಎಲ್ಲ ಅರೇಂಜ್ ಮಾಡ್ತಾ ಇದ್ವಿ ಗೊತ್ತಿಲ್ಲ. ಬಟ್ ಅದು ನಮ್ಮೊಳಗೆ ಗೊತ್ತಿಲ್ಲದಂಗೆ ಒಂದು ಡಿಫ್ರೆಂಟ್ ಒಂದು ಟಾಕಿಂಗ್ ಸ್ಟೈಲು, ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಎಲ್ಲ ಕೊಡೋಕ್ಕೆ ಶುರು ಮಾಡ್ತು. ಈ ಯೂತ್ ಕ್ಲಬ್ಬಲ್ಲಿ ನನ್ನನ್ನು ಇನ್ವೈಟ್ ಮಾಡೋಕ್ಕೆ ಬಂದಾಗ ಸಾಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ ಎಲ್ಲರೂ ಅದರಲ್ಲಿ. ಡೆಫಿನೆಟ್ಲಿ ಇವತ್ತು ನಿಮ್ಮ ಮುಂದೆ ಹೇಳ್ತೀನಿ, ಆ ಎಲ್ಲ ಯಂಗ್ಸ್ಟರ್ಸು ಮುಂದೆ ಸಮಾಜಕ್ಕೆ ಒಂದು ಭಾಳ ಪ್ರಭಾವ ಬೀರುವಂಥ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಸೊ ಮತ್ತು ಇವತ್ತು ಇಲ್ಲಿ ನೆರೆದಿರೋಂಥ ಎಲ್ಲ ನಾಗರಿಕರು ಅವ್ರ ಜೋಶು, ಆ ಏಜಲ್ಲೂ ಡ್ಯಾನ್ಸು, ಕುಣಿತ, ಮತ್ತು ನಮ್ಮ ಒಡೆಯರ್ ಸರ್ ಅವರ ಸ್ಪಿರಿಟು, ಎನರ್ಜಿ ನೋಡಿ ಅವ್ರದ್ದು ಯಾವಾಗಲೂ ಎವರ್ಗ್ರೀನ್ ಹೀರೋ ಬಿಡಿ ಅವರು. ಅವ್ರ ಎನರ್ಜಿ ಸ್ಪಿರಿಟ್ ನೋಡಿ ಇನ್ನೂ ಜೋಶ್ ನಮಗೆ ಜಾಸ್ತಿ ಆಗುತ್ತೆ. ಸೊ ಎಲ್ಲರೂ ಈ ಒಂದು ಗಣಪತಿ ಹಬ್ಬನ ಎಲ್ಲ ಒಂದು ಕಾಲೋನಿಯಲ್ಲಿ ಇಷ್ಟು ಜನ ಸೇರಿದ್ದೀರಾ ಅಂತಂದರೆ ಅದು ನಿಜವಾಗ್ಲೂ ನಿಮ್ಮೆಲ್ಲರ ಭಕ್ತಿ, ನಿಮ್ಮೆಲ್ಲರ ಈ ಒಂದು ಹಬ್ಬದ ಮೇಲೆ, ಈ ಒಂದು ಒಂದು ಕಾರ್ಯಕ್ರಮದ ಮೇಲೆ ನಿಮ್ಮೆಲ್ಲರ ಪ್ರೀತಿ ತೋರಿಸುತ್ತೆ. ಹಲವಾರು ಈ ವೇದಿಕೆಯಲ್ಲಿ ಮಿಂಚಿದಂಥ ಎಲ್ಲ ಪುಟಾಣಿಗಳು, ಎಲ್ಲ ಪ್ರತಿಭೆಗಳು ಎಲ್ಲರೂ ಆಕಾಶದ ಎತ್ತರಕ್ಕೆ ಬೆಳೀಲಿ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದಿದ್ದಕ್ಕೆ ಮತ್ತು ನಿಮ್ಮೆಲ್ಲರ ಜೊತೆ ಒಂದಷ್ಟು ಕ್ವಾಲಿಟಿ ಸಮಯ ಕಳೆಯೋವಂಥ ನನ್ನ ಹಳೆ ಗೆಳೆಯರೆಲ್ಲ ಸಿಕ್ಕಿದ್ರು ಇಲ್ಲಿ. ಸೊ ಈ ಒಂದು ಸಮಯಕ್ಕೆ ತುಂಬ ಧನ್ಯವಾದಗಳು. ಹೀಗೆ ಕರೀತಾ ಇರಿ. ಈ ಒಂದು ಕಾರ್ಯಕ್ರಮ ಬರೀ ಈ ರೋಡಿಗೆ ಸೀಮಿತ ಆಗಲಿ, ಇಡೀ ಏರಿಯಾಗೆ ಸೀಮಿತ ಆಗಲಿ ಅಂತ ಒಂದು ಒಂದು ವಿಶಸ್ ಮಾಡ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಗಣೇಶ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ, ಯುವ ನಿಯೋಗ ಸಂಸ್ಥೆಯ ಅಧ್ಯಕ್ಷ. ಸೊ ಇದು ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ಆರ್ಗನೈಸ್ ಮಾಡಿರೋಂಥ ಗಣೇಶೋತ್ಸವಕ್ಕೆ. ನಾನು ಅಲ್ಲಿಂದ ಬರ್ತಾನೆ ನೋಡಿದೆ, ಏನರಪ್ಪ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಇವರು, ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಚಿಕ್ಕ ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ಈ ಚಿಕ್ಕ ಗಣೇಶ ಕೂರಿಸಿರ್ತಾರೆ ಪುಟಾಣಿದು, ಅದನ್ನು ಏನಾದರೂ ತೊಗೊಂಡು ಹೋಗಬೇಕು, ನೀರಿಗೆ ಹಾಕಬೇಕು ಅಂದರೆ ಮಕ್ಕಳೆಲ್ಲ ಅಳ್ತಾ ಇರ್ತಾರೆ. ನಾನು ಅವಾಗ ಅನ್ಕೋತಿದ್ದೆ, ಅಲ್ರಪ್ಪ ಇಷ್ಟು ಮುದ್ದಾಗಿರೋ ಗಣೇಶನ ಇಟ್ಟಿದ್ದೀರಾ, ಹೆಂಗ್ರೆ ಮನ್ಸು ಬರುತ್ತೆ ನಿಮಗೆಲ್ಲ ಇದನ್ನು ನೆಕ್ಸ್ಟ್ ಕಳಿಸ್ಕೊಡೋದಿನ್ನದೇ ಅಂತ. ಸೊ ಹಾಗಾಗಿ ಎಲ್ಲ ಒಳ್ಳೇದಾಗಲಿ. ಚಕ್ರವರ್ತಿ ಹಾಗೂ ಎಂಟೈರ್ ಟೀಮು ನನ್ನ ಅಪ್ರೋಚ್ ಮಾಡಿದ್ದಾಗಲಿ, ಅವ್ರು ನಡೆಸ್ಕೊಂಡು ಬರ್ತಿರೋವಂಥ ರೀತಿ, ಸಂಸ್ಥೆ ಸಂಯಮ ಟ್ರಸ್ಟ್, ಒಡೆಯರ್ ಸರು, ಸೊ ಎಲ್ಲರೂ ತುಂಬ ಎತ್ತರಕ್ಕೆ ಬೆಳೀತಾರೆ. ಆ ಗಣೇಶನ ಆಶೀರ್ವಾದ ಎಲ್ಲರಿಗೂ ಸಲ್ಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಹೆಚ್ಚಿನ ವರ್ಷಗಳು ಇನ್ನೂ ಬ್ಯಾಂಗ್ ಆನ್ ಕೊಡಲಿ. ಸರ್ ಹೇಳ್ದಂಗೆ ಇದು ಬರೀ ರೋಡ್ಗಲ್ಲ, ಇಡೀ ಏರಿಯಾಗೆ ಮಾತಾಗುವಂಥ ಒಂದು ಈವೆಂಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.